ರಾಮ್ ರಾಮ್. ದೊಡ್ಡವರಿಗೆ ನಮಸ್ಕಾರ, ಚಿಕ್ಕವರಿಗೆ ಆಶೀರ್ವಾದ. ನನ್ನ ಹೆಸರು ಉಷಾ ಅಂತ, ನನ್ನ ಮಗಳ ಹೆಸರು ನಿವೇದಿತಾ ಅಂತ. ನಾವಿಬ್ಬರು 2000ಇಂದ ಈ ಶ್ಲೋಕ ಕ್ಲಾಸ್ಗೆ ಬರ್ತಾಯಿದ್ದೀವಿ. ಈ ಕ್ಲಾಸಿಂದ ತುಂಬ ಶ್ಲೋಕಗಳು ಕಲ್ತ್ಕೊಂಡಿದ್ದೀವಿ. ಫಸ್ಟ್ ನಾವು ಕಲ್ತ್ಕೊಂಡಿದ್ದು ಶ್ಲೋಕ ವೈದ್ಯನಾಥಷ್ಟಕಂ. ಈಗ ನನ್ನ ಮೊಮ್ಮಗಳು ಬರ್ತಾ ಇದ್ದಾಳೆ, ಆನ್ಲೈನಲ್ಲಿ ಬರ್ತಿದ್ಲು ಕ್ಲಾಸಿಗೆ. ಅವಳು ಫಸ್ಟ್ ಕಲ್ತ್ಕೊಂಡಿದ್ದು ಶ್ಲೋಕನೂ ವೈದ್ಯನಾಥಷ್ಟಕಂ. ವಿ ಆರ್ ವೆರಿ ಪ್ರೌಡ್. ಆಮೇಲೆ ರಮ್ಯಾ ಡೆಲಿವರಿಗೆ ವಿದ್ಯಾ ಹೋಗಿದ್ದಾಗ ಅಲ್ಲಿ ಮಾಮಿ ಮಹಿಷಾಸುರ ಮರ್ದಿನಿ ಶ್ಲೋಕ ಹೇಳ್ಕೊಟ್ರು. ಅದಂತೂ ಇನ್ನೂ ನಮಗೆ ಅದು ಮರೀತಾ ಇಲ್ಲ. ಅಂದರೆ ಅದು ತುಂಬ ಚೆನ್ನಾಗಿ ಹೇಳಿಕೊಟ್ರು. ಥ್ಯಾಂಕ್ಸ್ ಎವ್ರಿ ಒನ್. ವಿದ್ಯಾ ಸ್ಪೆಷಲಿ ನಿಮಗೆ ತುಂಬ ಥ್ಯಾಂಕ್ಸು. ಮಾಮಿ ನಮಸ್ಕಾರ, ನಿಮಗೂ ಥ್ಯಾಂಕ್ಸು. ಈ ಕ್ಲಾಸು ಚೆನ್ನಾಗಿ ಮೇಲೂ ತುಂಬ ಜನ ಶ್ಲೋಕ ಕಲ್ತ್ಕೊಂಡು ಈ ಕ್ಲಾಸ್ ಚೆನ್ನಾಗಿರಬೇಕು ಅಂತ ನಾನು ದೇವರನ್ನ ಪ್ರಾರ್ಥಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ವಂದನೆಗಳು. ಬಾಯ್. ಶ್ರೀ ಗುರುಭ್ಯೋ ನಮಃ. ಗುರು ಅಜ್ಞಾನದಿಂದ ಜ್ಞಾನದ ಕಡೆಗೆ
ಕರೆದುಕೊಂಡು ಹೋಗುತ್ತಿರುವ ನಮ್ಮ ವಿದ್ಯಾ ಅಮ್ಮನಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನಿಮ್ಮಿಂದ ನಾವು ನೋಡಿ ಕಲ್ತಿರುವುದು ಸಾಕಷ್ಟು ಇದೆ. ನಿಮ್ಮ ಹೆಲ್ಪಿಂಗ್ ನೇಚರು, ನೀವು ಯಾರೇ ಕಷ್ಟ ಅಂತ ಬಂದರೆ ನೀವು ಮಾಡೋ ಸಹಾಯ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ತುಂಬ ಪ್ರೇರೇಪಣೆ ಕೊಟ್ಟಿದೆ. ನೀವು ಹೇಳಿಕೊಟ್ಟ ಸ್ತೋತ್ರಗಳು, ಶ್ಲೋಕಗಳು, ಭಗವದ್ಗೀತೆ, ಸಹಸ್ರನಾಮ ಎಲ್ಲ ತುಂಬ ನಮ್ಮ ಜೀವನದಲ್ಲಿ ಬದಲಾವಣೆ ತಂದಿದೆ. ಅದರಲ್ಲೂ 18 ಚಾಪ್ಟರ್ ಮುಗಿಸೋದಕ್ಕೆ ನೀವು ಕೊಟ್ಟ ಪ್ರೇರೇಪಣೆ, ಉತ್ಸಾಹ ಅಂತೂ ತುಂಬ ಖುಷಿ ಕೊಟ್ಟಿದೆ. ಎಲ್ಲ ಸ್ತೋತ್ರಗಳು ಹಬ್ಬ ಹರಿದಿನಗಳಲ್ಲಿ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇರ್ತೀರಾ. ಅದನ್ನೆಲ್ಲ ಮಾಡ್ತಾಯಿದ್ದೀವಿ. ನೀವು ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ತೀರ ನಮಗೆ. ಅದನ್ನೆಲ್ಲ ಜ್ಞಾಪಕ ಇಟ್ಕೊಂಡು ಮಾಡೋದಕ್ಕೆ ನನ್ನಿಂದ ನಮಸ್ಕಾರ ನಿಮಗೆ. ಅದೆಲ್ಲ ನಾವು ಮಾಡ್ತಾಯಿದ್ದೀವಿ. ಆಮೇಲೆ ನಮ್ಮ ಹತ್ರ ಇರುವುದರಲ್ಲಿ ದಾನ ಮಾಡೋದು ಹೇಗೆ, ದಾನ ಮಾಡಿದ್ರೆ ಒಳ್ಳೆಯದು, ಎಷ್ಟಾಗತ್ತೆ ಅಷ್ಟೇ ಮಾಡಿ ಅನ್ನೋದು ತುಂಬಾ ಇಷ್ಟ ಆಗತ್ತೆ. ಆಮೇಲೆ ನೀವು ಹೇಳಿಕೊಟ್ಟ ಸ್ತೋತ್ರಗಳು ದಿನ ಹೇಳ್ಕೊಳ್ಳಿ. ನೀವಲ್ಲದೆ ನಿಮಗೆ ಗೊತ್ತಿರುವ ವಿದ್ಯೆ ಇನ್ನೊಂದು 4 ಜನಕ್ಕೆ ಹೇಳ್ಕೊಡಿ. ಅದರಿಂದ ಅವ್ರಿಗೂ ಒಳ್ಳೆಯದಾಗತ್ತೆ, ನಿಮಗೂ ಒಳ್ಳೆಯದಾಗತ್ತೆ ಅಂತ ಹೇಳೋ ರೀತಿ ಎಲ್ಲ ತುಂಬ ಇಷ್ಟ ಆಗತ್ತೆ. ದೊಡ್ಡವ್ರು ಯಾರೇ ಕಂಡ್ರಿ, ಗುರುಗಳು ಕಂಡ್ರಿ, ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಪಡೀರಿ ಅನ್ನೋದೆಲ್ಲ ಒಳ್ಳೊಳ್ಳೆ ಮಾತು ನಿಮ್ಮಿಂದನೇ ಕಲ್ತಿದ್ದೀವಿ. ಇಷ್ಟೆಲ್ಲ ಮಾತಾಡೋದಕ್ಕೆ ಅವಕಾಶ ಕೊಟ್ಟ ರಮ್ಯಾ, ಶಂಕರ್ಗೆ ಥ್ಯಾಂಕ್ ಯು. ನಿಮಗೆ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಿರುವ, ಸಪೋರ್ಟಿಂಗ್ ಆಗಿ ನಿಂತಿರುವ ಅಂಕಲ್ಗೆ, ಅಜ್ಜಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ನಿಮ್ಮ ಅನಿತಾ. ನಮಸ್ಕಾರ. ರಾಮ್ ರಾಮ್. Shri Gurubhyo Namaha. The word Guru means, Gu means darkness, Ru means light. So a Guru turns ignorance into enlightenment. Ram Ram. It was in 2004 June that I walked into this beautiful abode called Sita Rama Sangha with my daughter Ramya, who was 4 years at that time, without knowing what to expect and not knowing any of the slokas. The only reason in my mind was grooming my kid into a responsible and disciplined person. This beautiful journey of 18 long years has groomed me and my family in many ways, and which has been extended to my first circle of family also. Not only learning shlokas, we have been learnt life lessons like respecting elders, doing pranams daily, chanting shlokas on a daily basis, especially during festivals, wearing traditional attire, following our culture, rituals, discipline, how to maintain our timings. And of course, we started understanding each other in class also, training newcomers, other ladies, kids, especially during competitions, in various activities, with great patience that we have learnt a lot from Madam. At team leadership qualities also, etc., 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 I can say. In these years, I have not only learnt shlokas, but have become a part of SRS family. I have been more close to Madam also, more attached to Madam, I can say. Wanted to adopt many of her good qualities, but maybe 2% I was able to do that, still going on in the process. I thank Vidya Madam, Sir, Party, Shankar, Ramya Lakshmi, Shankar's Mama,
Madam's Nadinis, and not to forget Madam's parents too. I have been more attached to everybody, all their family members. I thank Madam for everything. I feel that we cannot make everyone happy all the time, but we can be happy with everyone. That's what makes me a positive person and a positive thinking all the time. I'm happy that I am associated with Sita Rama Sangha and continue to do that forever with Madam's blessings and God's blessings. Thanks for giving me this opportunity. Ram Ram. ಶ್ರೀ ಗುರುಭ್ಯೋ ನಮಃ. ರಾಮ್ ರಾಮ್ ರಾಮ್. ಸೀತಾ ರಾಮ ಸಂಘ, ಶ್ರೀ ವಿದ್ಯಾ ಮೇಡಮ್, ಇದು ನಮ್ಮ ಸಂಘ, ನಮ್ಮ ಮೇಡಮ್, ಇದು ಹೇಳೋಕ್ಕೆ ನಮಗೆ ಖುಷಿ, ಒಂದು ಹೆಮ್ಮೆ. ನಾನು 2007 ಸುಮಾರು 15 ವರ್ಷದಿಂದ ಕ್ಲಾಸಿಗೆ ಬರ್ತಾಯಿದ್ದೀನಿ ಮಕ್ಕಳನ್ನ ಕರ್ಕೊಂಡು. ಫಸ್ಟು ನಾವು ಸೇರಿದ್ದು ಕ್ಲಾಸ್ಗೆ ಶ್ಲೋಕ ಹೇಳ್ಕೊಡ್ತಾರೆ, ಮಕ್ಕಳ ಜೊತೆ ನಾವು ಕಲಿಬೋದು, ಮಕ್ಕಳು ನೆಪ್ಪಾಗಿ ಕೂತ್ಕೋತಾರೆ, ಈ ರೀತಿ ಶುರು ಆಯಿತು. ಆಮೇಲೆ ಹೋಗ್ತಾ 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 ಕಲಿತಾ ನಮ್ಮ ಜೀವನದ ಶೈಲಿನೇ ಬದಲಾಯಿತು ಅಂತ ಹೇಳ್ಬೋದು. ದ ವೇ ಆಫ್ ಲೈಫ್ ಆ್ಯಂಡ್ ಅಪ್ರೋಚ್ ಟು ಲೈಫ್ ಹ್ಯಾಸ್ ಡೆಫಿನೆಟ್ಲಿ ಚೇಂಜ್ಡ್ ಅಂತ ಹೇಳ್ಬೋದು. ಸಂಪ್ರದಾಯ ಅಂದರೆ ಏನು, ಸಂಪ್ರದಾಯಸ್ಥರು ಅಂದರೆ ಹೆಂಗಿರ್ತಾರೆ, ನಮ್ಮ ಮೇಡಮ್ ಮನೆಯವರೇ ಇದಕ್ಕೆ ನಿದರ್ಶನ ಅಂತ ಹೇಳ್ಬೋದು. ಡಿಸ್ಕ್ರೈಬ್ ಯುವರ್ ಟೀಚರ್ ಅಂತ ಕೇಳಿದ್ರೆ 3 words ವಿ ಕ್ಯಾನ್ ಡಿಸ್ಕ್ರೈಬ್ ಹರ್. ಒಂದು ಸಂಸ್ಕಾರ, ಇನ್ನೊಂದು ಸಂಸ್ಕೃತಿ, ಸಹನೆ. ಸಂಸ್ಕೃತಿ ಅಂದರೆ ಅದು ಅವರ ಜೀವನಾಡಿ. ನಮ್ಮ ಹಿಂದೂ ಧರ್ಮದ ಆಚಾರ ವಿಚಾರ ಪದ್ಧತಿ ಇದರಲ್ಲೆಲ್ಲ ಅವ್ರಿಗೆ ತುಂಬ ಶ್ರದ್ಧೆ, ನಂಬಿಕೆ, ಅದನ್ನು ಪಾಲಿಸ್ತಾ ಬರ್ತಾ ಇದ್ದಾರೆ. ಅವ್ರನ್ನ ನೋಡಿ ನಾವು ಒಂದು ಸ್ವಲ್ಪ ಅನುಕರಣೆ ಮಾಡ್ತಾ ಇದ್ದೀವಿ. ಸಹನೆ, ಯಾವಾಗಲೂ ನಗ್ತಾ ಇರ್ತಾರೆ, ಉತ್ಸಾಹ, ಬೆಳಗ್ಗೆ ಎದ್ದಾಗ ಯಾವ ಉತ್ಸಾಹದಲ್ಲಿರ್ತಾರೋ ರಾತ್ರಿವರೆಗೂ ಅದೇ ಉತ್ಸಾಹದಲ್ಲಿರ್ತಾರೆ, ಒಳ್ಳೆ ಪಾದರಸದ ಥರ ಓಡಾಡ್ತಾ ಇರ್ತಾರೆ. ಎಲ್ಲಿಂದ ಬರುತ್ತೆ ಈ ಉತ್ಸಾಹ ಅಂತಾನೆ ನಮಗೆ ಗೊತ್ತಿಲ್ಲ. ಅವ್ರನ್ನ ನೋಡಿದ್ರೆ ಅಷ್ಟು ಖುಷಿ ಆಗುತ್ತೆ. ಯಾವುದೇ ವ್ಯಕ್ತಿ ಯಾವುದೇ ಸಂದರ್ಭ ಆದರೂ ನಗ್ನಗ್ತಾ ಒಳ್ಳೆ ಮಾತಲ್ಲೇ ನಿಭಾಯಿಸ್ಬಿಟ್ಟಿರ್ತಾರೆ. ನಮ್ಮ ಮೇಡಮ್ ಬಗ್ಗೆ ಮಾತಾಡೋಕ್ಕೆ ಖುಷಿ ಆಗುತ್ತೆ ನಮಗೆ. ಏನು ಕಲ್ತ್ರಿ ನಾವು ಇಷ್ಟು ವರ್ಷ ಬಂದ್ವಿ, ನಮಗೆ ತಿಳಿದಂಗೆ ಕಿಂಚಿತ್ ಕರ್ತವ್ಯ ಪ್ರಜ್ಞೆ ಅವರಿಂದ. ಆ್ಯಸ್ ಅ ಮದರ್, ಆ್ಯಸ್ ಅ ಡಾಟರ್ ಇನ್ ಲಾ, ಆ್ಯಸ್ ಅ ವೈಫ್, ನಿಮ್ದೇನು ಡ್ಯೂಟಿನೋ ಅದನ್ನು ಮಾಡಿ, ಕರ್ತವ್ಯ ವಿಮುಖರಾಗಬೇಡಿ. ವ್ಯಕ್ತಿಗಳು ಬದಲಾಗಲ್ಲ, ಸಂದರ್ಭಗಳು ಬದಲಾಗಲ್ಲ ಅಂತ ಕರ್ತವ್ಯ ಮಾಡೋದು ಬಿಡಬೇಡಿ. ಡೂಯಿಂಗ್ ಡ್ಯೂಟಿ ಈಸ್ ವೆರಿ ಇಂಪಾರ್ಟೆಂಟ್. ನಂತರ ಅಪ್ರೋಚ್ ಟು ವರ್ಕ್, ಸಿಸ್ಟಮ್ಯಾಟಿಕ್ ಅಪ್ರೋಚ್ ಟು ವರ್ಕ್. ಯಾವುದೇ ಒಂದು ಕೆಲಸ ಮಾಡಿದ್ರೂ ಶ್ರದ್ಧೆ, ಹೆಂಗೋ ಮಾಡಿದ್ರಾಯ್ತು ಏನೋ ಮಾಡಿದ್ರಾಯ್ತು ಅಂತಲ್ಲ, ಶ್ರದ್ಧೆಯಿಂದ ಕೆಲಸ ಮಾಡಿ. ಮತ್ತು ಇಂಪಾರ್ಟೆನ್ಸ್ ಆಫ್ ಟೈಮ್ಗೆ ಪ್ರತಿಯೊಬ್ಬ ಸದಸ್ಯರು ಅವ್ರ ಮನೇಲಿ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ. ಕಾಲಹರಣ ಮಾಡಬಾರ್ದು. ಆದಷ್ಟು ಒಳ್ಳೆಯ ವಿಷಯ ತಿಳ್ಕೋಬೇಕು, ಒಳ್ಳೆಯದನ್ನು ಮಾತಾಡಬೇಕು, ಒಳ್ಳೆಯ ಬುಕ್ಸ್ ಓದಬೇಕು, ಕಾಲಹರಣ ಮಾಡಬಾರ್ದು. ಇದಿಷ್ಟು ನಾವು ತಿಳ್ಕೊಂಡ್ವಿ ಅಂತ ಹೇಳ್ಬೋದು. ಯಾವಾಗಲೂ ಹೇಳ್ತಿರ್ತಾರೆ, ದೇವ್ರ ನಮಸ್ಕಾರ ಮಾಡಿದಾಗ ಶ್ರದ್ಧೆ ಭಕ್ತಿ ಇದು ಬಿಟ್ಟು ಏನೂ ಕೇಳಬೇಡಿ, ನಮ್ಮ ಹಣೆಯಲ್ಲಿ ಏನು ಬರೆದಿದ್ರೆ ಅದೇ ಆಗೋದು, ಶ್ರದ್ಧೆ ಭಕ್ತಿ ಬಿಟ್ಟು ಇನ್ನು ದೇವ್ರನ್ನ ಏನೂ ಕೇಳಬೇಡಿ ಅಂತ ಹೇಳ್ತಿರ್ತಾರೆ. ಮಕ್ಕಳನ್ನ ಬೆಳೆಸೋ ವಿಷಯಕ್ಕೆ ಬಂದಾಗ ಶಿಕ್ಷಣದ ಜೊತೆ ಒಂದು ಸಂಸ್ಕಾರದಲ್ಲಿ ಮಕ್ಕಳನ್ನ ಬೆಳೆಸಿ. ಈ ಥರ ಸತ್ಸಂಗ ಸಿಕ್ಕಿದಾಗ ಮಕ್ಕಳನ್ನ ಬಿಡದೆ ಕರ್ಕೊಂಬನ್ನಿ. ಅವ್ರ ಆಸಕ್ತಿ ತೋರಿಸ್ಲಿ, ತೋರಿಸ್ದೇ ಇರಲಿ, ಹೇಳದೇ ಇದ್ದರೂ ಪರವಾಗಿಲ್ಲ, ಕಿವಿಗೆ ಬಿದ್ದರೆ ಸಾಕು. ಈ ಥರ ಸತ್ಸಂಗ ಅವ್ರಿಗೆ ಬೆಳೆಯೋದಕ್ಕೆ ತುಂಬಾ ಮುಖ್ಯ. ಒಂದು ಸಂಸ್ಕಾರದ ಜೊತೆ ಬೆಳೆಸಿದ್ರೆ ತಾಯಂದರು ಒಳ್ಳೆ ಪ್ರಜೆಗಳನ್ನಾಗಿ ಮಾಡ್ಬೋದು. ಇದೇ ನಾವು ದೇಶಕ್ಕೆ ಕೊಡೋ ಕೊಡುಗೆ ಅಂತ ಹೇಳ್ತಿರ್ತಾರೆ. ಈ ಥರ ವಾತಾವರಣದಲ್ಲಿ ನಮ್ಮ ಮಕ್ಕಳು ಬೆಳೀತಿದ್ದಾರೆ ಅಂತ ಹೇಳೋಕ್ಕೆ ನಮಗೆ ಖುಷಿ.
ಅವಕಾಶ ಇರೋ ಮಕ್ಕಳು ವೇದಪಾಠನೂ ಕಲಿತಾ ಇದ್ದಾರೆ. ನಮ್ಮದು ನಮ್ಮ ಮೇಡಮ್ದು ರಾ ಫಿನಿಷಿಂಗ್ ಆದರೆ ಗುರುಗಳದ್ದು ಫೈನಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಆ ಮಕ್ಕಳು ಅಷ್ಟು ಪರ್ಫೆಕ್ಟ್ ಆಗಿದ್ದಾರೆ. ಮೆಮೊರಿ, ಪ್ರೊನೌನ್ಸಿಯೇಷನ್ ತುಂಬ ಚೆನ್ನಾಗಿ ಹೇಳ್ತಾರೆ. ಅವ್ರು ವೇದ ಹೇಳೋದು ಕೇಳೋದೇ ನಮಗೆ ಖುಷಿ. ಗುರುಗಳಿಗೆ ಒಂದು ಧನ್ಯವಾದ. ಒಟ್ಟಾರೆ ನಮ್ಮ ಮೇಡಮ್ ಶಿ ಈಸ್ ಅನ್ ಇನ್ಸ್ಟಿಟ್ಯೂಷನ್ ಬೈ ಹರ್ಸೆಲ್ಫ್. ಅವ್ರ ಹತ್ರ ಪಳಗಿದ್ರೆ ಎಲ್ಲಿ ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ನಾವು ನಿಭಾಯಿಸ್ಬೋದು ಅಂತ ಅನಿಸುತ್ತೆ. ಮನೆಯೇ ಒಂದು ದೇವಸ್ಥಾನ. ನಿರಂತರ ನಾಮ ಸಂಕೀರ್ತನೆ ನಡೀತಾನೇ ಇರುತ್ತೆ. ಬೆಳಗ್ಗೆ ಸುಪ್ರಭಾತದಲ್ಲಿ ಶುರು ಆದರೆ ದೇವ್ರ ಪೂಜೆ, ವೇದಪಾಠ, ಆಮೇಲೆ ಕ್ಲಾಸು ನಿರಂತರವಾಗಿ ನಡೀತಾ ಇರುತ್ತೆ. ಈ ಥರ ಸತ್ಸಂಗ ಸಿಕ್ಕಿದ್ದೇ ನಮ್ಮ ಪೂರ್ವಜನ್ಮದ ಸುಕೃತ. ನಮ್ಮ ಮಕ್ಕಳು ಇದೇ ವಾತಾವರಣದಲ್ಲಿ ಬೆಳೀತಾ ಇದ್ದಾರೆ. ನಮಗೆ ತುಂಬಾ ಖುಷಿ. ಯಾವಾಗ ನಮಸ್ಕಾರ ಮಾಡಿದ್ರೂ ಶ್ರದ್ಧಾಭವತು ಅಂತ ಆಶೀರ್ವಾದ ಮಾಡ್ತಾರೆ. ಆ ಶ್ರದ್ಧೆ ನಿಮ್ಮಲ್ಲಿ ಯಾವಾಗಲೂ ನಮಗಿರಲಿ ಅಂತ ಕೇಳ್ಕೊತೀನಿ. ರಾಮ್ ರಾಮ್ ರಾಮ್. ರಾಮ್ ರಾಮ್ ರಾಮ್. ನನ್ನ ಹೆಸರು ಲತಾ ಅಂತ. ನಾನು ಸೀತಾರಾಮ ಸಂಘಕ್ಕೆ 15 ವರ್ಷದಿಂದ ಬರ್ತಾಯಿದ್ದೀನಿ ನನ್ನ ಮಕ್ಕಳನ್ನ ಕರ್ಕೊಂಡು. ಶುರುವಿನಲ್ಲಿ ನನ್ನ ಮಕ್ಕಳು ಚೆನ್ನಾಗಿ ಸ್ತೋತ್ರ ಹೇಳೋದು ಅಥವಾ ಸನಾತನ ಧರ್ಮದ ಬಗ್ಗೆ ಕಲ್ತ್ಕೊಳ್ಳಿ ಅನ್ನೋ ಒಂದು ಆಸೆಯಿಂದ ಬರೀ ಮಕ್ಳಿಗೋಸ್ಕರ ನಾ ಬಂದ್ರೂ ಈಗ ನಾನೂ ಮಕ್ಕಳು ಬರೋದಕ್ಕೆ ಸ್ಟಾಪ್ ಮಾಡಿದರೂ ಕೂಡ ನಾನು ನನ್ನ ಸೀತಾರಾಮ ಸಂಘದ ಜೊತೆ ನನ್ನ ಬಾಂಧವ್ಯ ಇನ್ನೂ ಬೆಳೀತಾನೇ ಇದೆ. ಇಲ್ಲಿ ಬಂದಾದಮೇಲೆ ನಾವು ಬೇಕಾದಷ್ಟು ವಿಷಯಗಳನ್ನ ಕಲ್ತ್ಕೊಂಡಿದ್ದೀವಿ. ನಮ್ಮ ವಿದ್ಯಾ ಮೇಡಮ್ನ ನೋಡಿ ಕಲ್ತ್ಕೊಳ್ಳೋ ಅಂಥದ್ದು ಬೇಕಾದಷ್ಟಿದೆ. ಅವರ ಸಹನೆ, ಅವರ ಶ್ರದ್ಧೆ, ಆಮೇಲೆ ಯಾವುದೇ ಒಂದು ಕೆಲಸ ತಗೊಂಡ್ರೂ 100% ಮುಗಿಸ್ಬೇಕು ಅನ್ನೋ ಒಂದು ಛಲ, ಒಂದು ಅದು ಇದೇ ಸಿಸ್ಟಮಲ್ಲೇ ಹೋಗಬೇಕು, ಹೀಗೆ ಮಕ್ಕಳನ್ನ ಬೆಳೆಸಬೇಕು ಅನ್ನೋದನ್ನು ಅವ್ರ ಹತ್ರಕ್ಕೆ ಖಂಡಿತ ಕಲ್ತ್ಕೊಂಡಿದ್ದೀವಿ ನಾವು. ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಎಷ್ಟರ ಮಟ್ಟಿಗೆ ಸಾಧಿಸಿದ್ದೀವಿ ಅಂತ ನನಗೆ ಗೊತ್ತಿಲ್ಲ ಖಂಡಿತ. ಮಕ್ಕಳಿಗೆ ಕಾಂಪಿಟೇಷನ್ ಇದು ವಿಷ್ಣು ಸಹಸ್ರನಾಮ, ಭಗವದ್ಗೀತಾ, ಬೇಕಾದಷ್ಟು ಶ್ಲೋಕಗಳನ್ನ ಇಲ್ಲಿ ಕಲ್ತಿದ್ದಾರೆ. ಎಷ್ಟೋ ಮಕ್ಕಳು ಚಿಕ್ಕ ವಯಸ್ಸಲ್ಲೇ ಭಗವದ್ಗೀತಾ 18 ಚಾಪ್ಟರ್ ಕಾಂಪಿಟೇಷನ್ಗಳೆಲ್ಲ ಹೋಗಿದ್ದಾರೆ. ಕಾಂಪಿಟೇಷನ್ ಅಂತ ಬಂದಾಗ ಇಲ್ಲಿ ಒಂದು ಮಾತು ಖಂಡಿತ ಹೇಳಲೇಬೇಕು. ಚಿಕ್ಕ ವಯಸ್ಸಲ್ಲೇ ಕಲಿಯೋದ್ರಿಂದ ಖಂಡಿತ ಅವರ ಮೆಮೊರಿ ಮತ್ತು ಮಕ್ಕಳ ಮೆಮೊರಿ ಮತ್ತು ಕಾನ್ಸಂಟ್ರೇಷನ್ ಖಂಡಿತ ಇಂಪ್ರೂವ್ ಆಗುತ್ತೆ ಸ್ತೋತ್ರಗಳನ್ನ ಹೇಳೋದ್ರಿಂದ. ಚಿಕ್ಕ ಮಕ್ಕಳು ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ ಆ ಥರದ್ದೆಲ್ಲ ಸ್ತೋತ್ರಗಳು ಹೇಳಬೇಕಾದ್ರೆ ಮನಸ್ಸಿಗೆ ತುಂಬ ಸಂತೋಷ ಸಿಗುತ್ತೆ. ಅದು ಯಾವ ಜೀವನದಲ್ಲಿ ಯಾವಾಗೋ ಒಂದು ಸಲ ಅದು ಅವ್ರಿಗೆ ಖಂಡಿತ ಹೆಲ್ಪ್ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ನನ್ನ ಬಾಂಧವ್ಯ ಇನ್ನೂ ಇದೇ ಥರನೇ ಸೀತಾರಾಮ ಸಂಘದ ಜೊತೆ ಹೀಗೆ ಮುಂದುವರಿಯುತ್ತೆ ಅಂತ ನಂಬಿದ್ದೀನಿ. ರಾಮ್.
ನಿಮ್ಮಂತಹ ಗುರುಗಳು ಸಿಕ್ಕಿರುವುದು ನಮ್ಮೆಲ್ಲರ ಭಾಗ್ಯ. ನಿಮ್ಮಿಂದ ಬಹಳಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ ಹಾಗೂ ಕಲಿತಿದ್ದೇವೆ ಮೇಡಮ್. ಮತ್ತು ಪ್ರತಿಯೊಂದು ಚಟುವಟಿಕೆಯಲ್ಲೂ ನೀವು ತೋರಿಸುವ ಆಸಕ್ತಿ ನಮಗೆ ಬಹಳ ಇಷ್ಟವಾಗುತ್ತದೆ. ಹಾಗೂ ಶ್ಲೋಕ ಕ್ಲಾಸ್ನಲ್ಲಿ ಕಳೆದಿರುವ ನನ್ನ ಪ್ರತಿಯೊಂದು ದಿನ, ಪ್ರತಿಯೊಂದು ಕ್ಷಣವು ನನ್ನ ಜೀವನದ ಅತ್ಯಮೂಲ್ಯ ದಿನಗಳು ಎಂದು ನಾನು ಭಾವಿಸುತ್ತೇನೆ. ಮತ್ತು ಪ್ರತಿಯೊಂದು ಕೆಲಸದಲ್ಲೂ ಶಿಸ್ತು ಮತ್ತು ಶ್ರದ್ಧೆ ಎಷ್ಟು ಮುಖ್ಯ ಎಂದು ನಮಗೆ ಚೆನ್ನಾಗಿ ತಿಳಿಸಿಕೊಟ್ಟಿದ್ದೀರಿ. ಭಗವದ್ಗೀತೆಯ 3ನೇ ಅಧ್ಯಾಯದಲ್ಲಿ ಭಗವಂತನು ಹೇಳುವ ಹಾಗೆ, ಯದ್ಯದಾಚರತಿ ಶ್ರೇಷ್ಠ ತತ್ತ ದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಶ್ರೇಷ್ಠ ಪುರುಷರು ಯಾವುದನ್ನು ಪ್ರಮಾಣವೆಂದು ಸ್ವೀಕರಿಸುತ್ತಾರೋ ಸಾಮಾನ್ಯರು ಅವರನ್ನು ಅನುಸರಿಸುತ್ತಾರೆ ಎನ್ನುವ ಹಾಗೆ ನಿಮ್ಮನ್ನು ಎಷ್ಟೋ ವಿಷಯದಲ್ಲಿ ನಾವು ಅನುಸರಿಸಿದ್ದೇವೆ. ಒಂದು ತಾಯಿ ಮಗು ತಪ್ಪು ಮಾಡಿದಾಗ ಹೇಗೆ ಬುದ್ಧಿ ಹೇಳುತ್ತಾಳೋ ಹಾಗೆ ಎಷ್ಟೊಂದು ವಿಷಯದಲ್ಲಿ ನಾವು ತಪ್ಪು ಮಾಡಿದಾಗ ನಮ್ಮನ್ನು ತಿದ್ದಿದ್ದೀರಿ. ನಿಮ್ಮೊಂದಿಗೆ ಕಳೆದಿರುವ ಪ್ರತಿಯೊಂದು ಕ್ಷಣವೂ ನನಗೆ ಅತ್ಯಮೂಲ್ಯ. ಮತ್ತು ಶ್ಲೋಕ ಕ್ಲಾಸ್ ನಮ್ಮೆಲ್ಲರಿಗೂ ಒಂದು ಶಕ್ತಿ ಕೇಂದ್ರ. ಒಂದು ದೇವಸ್ಥಾನಕ್ಕೆ ಹೋಗಿ ಹೇಗೆ ಅಲ್ಲಿ ಪಾಸಿಟಿವ್ ವೈಬ್ರೇಷನ್ಸ್ ತಗೋತೀವೋ ಹಾಗೆ ಪ್ರತಿದಿನ ನಾವು ಉತ್ಸಾಹದಿಂದ ಇರಲು ಶ್ಲೋಕ ಕ್ಲಾಸೇ ಕಾರಣ ಮಾಡೋದು. ಪ್ರತಿ ಸಲ ಟೆಸ್ಟ್ ಕೊಡುವಾಗಲೂ ಅದೇ ಖುಷಿ ಇರ್ತಾ ಇತ್ತು. ನಿಮ್ಮಿಂದ ಪ್ರತಿ ಸಲ ಒಂದು ಗಿಫ್ಟ್ ತಗೊಳ್ಳೋಕ್ಕೂ ನಮಗೆ ಎಲ್ಲರಿಗೂ ಅಷ್ಟೇ ಉತ್ಸಾಹ ಇರ್ತಾ ಇತ್ತು. ಇವತ್ತಿಗೂ ನನಗೆ ಪ್ರತಿಯೊಂದು ಶ್ಲೋಕನೂ ದೇವ್ರ ಮನೇಲಿ ಹೇಳ್ಕೊಳ್ಳುವಾಗ ನಿಮ್ಮನ್ನು ನೆನೆಸ್ಕೊಳ್ತಾನೆ ಇರ್ತೀನಿ ಮೇಡಮ್. ಒಂದು ದಿನವೂ ನಿಮ್ಮನ್ನು ನೆನೆಯಲಾರ್ದೆ ಕಳೆಯೋದಿಲ್ಲ. ಥ್ಯಾಂಕ್ ಯು ரொம்ப சந்தோஷம். அதுவும் எஸ்பெஷலி சீதாராம சங்கத்தில் இத்தனை ஸ்டூடெண்ட்ஸ் வந்து இவ்வளவு ரொம்ப ரொம்ப அருமையா சொன்னாங்க. தேங்க்யூ. ராம். ಗುರುಭ್ಯೋ ನಮಃ. ಸೀತಾರಾಮ ಸಂಘದ ಬಗ್ಗೆ ಹೇಳಬೇಕು ಅಂತಂದರೆ ಅದೊಂದು ಸತ್ಸಂಗ. ಅದ್ರ ಜೊತೆಗೆ ನಾವೆಲ್ಲ ಸ್ಟೂಡೆಂಟ್ಸು ಅವರ ಫ್ಯಾಮಿಲಿ ಥರನೇ ಆಗ್ಬಿಟ್ಟಿದ್ದೀವಿ. ಹೌದು, ಮೇಡಮ್ ಜೊತೆ ಸರು, ಅಜ್ಜಿ, ಶಂಕರ್, ರಮ್ಯಾ, ಈಗ ಜನನಿ ಕೂಡ ನಮ್ಮ ಫ್ಯಾಮಿಲಿ ಮೆಂಬರ್ ಥರಾನೇ ಆಗಿದ್ದಾರೆ. ಅವ್ರ ಮನೆ ಒಂದೊಂದು ಹಬ್ಬನೂ ನಮಗೂ ಹಬ್ಬನೇ ಆಗಿಬಿಟ್ಟಿದೆ. ಅದರಲ್ಲೂ ಎಸ್ಪೆಷಲಿ ದಸರಾ ಹಬ್ಬ. ಹೌದು, ದಸರಾ ಹಬ್ಬ ಅಂತೂ ಒಂದು ಸಂಭ್ರಮ ನಮಗೆಲ್ಲ. ನಾವೆಲ್ಲರೂ ಜಾಸ್ತಿ ಆ ಮಂತ್ ಬಂದರೆ ಅಲ್ಲೇ ಇದ್ಬಿಡ್ತೀವಿ. ಮೇಡಮ್ ಬಗ್ಗೆ ಹೇಳಬೇಕು ಅಂತಂದರೆ ಅವರು ಗುರುಗಳು ಮತ್ತು ನಮಗೆ ತಾಯಿನೂ ಕೂಡ ಅವರು. ಹೌದು, ಮೇಡಮ್ ಅಂದರೆ ಭಯ, ಭಕ್ತಿ ಹಾಗೂ ಸ್ನೇಹ ಕೂಡ. ಖುಷಿ ಆಗಲಿ ಅಥವಾ ಬೇಜಾರಾಗಿರಲಿ ಅವ್ರ ಹತ್ರ ಹೇಳ್ಕೊಂಡ್ರೆ ಏನೋ ಸಮಾಧಾನ ಸಿಗತ್ತೆ, ಪರಿಹಾರ ಅಂತೂ ಖಂಡಿತ ಸಿಗತ್ತೆ. ಪೇಷನ್ಸು, ಹೆಲ್ಪಿಂಗ್ ನೇಚರು, ಎನರ್ಜಿ, ಡಿಸಿಪ್ಲೀನು ಇವೆಲ್ಲ ಮೇಡಮ್ನ ನೋಡಿ ಕಲ್ತ್ಕೊಳ್ಳೋದು ತುಂಬಾ ಇದೆ. ಸೀತಾರಾಮ ಸಂಘದಿಂದ ನಮಗಾಗಿರೋ ಎಕ್ಸ್ಪೀರಿಯನ್ಸು ತುಂಬಾ ಇದೆ. ಅವ್ರು ಹೇಳ್ಕೊಡೋ ರೀತಿ ಶ್ಲೋಕಗಳು 5 times ರಿಪಿಟೇಷನ್ ಮಾಡೋದು, ಪ್ರನೌನ್ಸಿಯೇಷನ್ನು ಅದೆಲ್ಲ ಹೇಳ್ಕೊಟ್ಟಿದ್ದರಿಂದ ನಮಗೆ ಶ್ಲೋಕ ಕಲಿಯೋದಕ್ಕೆ ತುಂಬಾ ಈಸಿ ಆಗ್ತಿದೆ. ಇಫ್ ಯು ಹೆಲ್ಪ್ ಅದರ್ಸ್, ಗಾಡ್ ವಿಲ್ ಹೆಲ್ಪ್ ಯು. ಯಾವ ಥರ ಅಂದರೆ ಮೇಡಮ್ ಆಶ್ರಮಕ್ಕೆ ಬಟ್ಟೆ ಕೊಡೋದಾಗಲಿ, ಬೇರೆ ಐಟಮ್ ಕೊಡೋದಾಗಲಿ, ಗೋಸೇವೆಗೆ ಡೊನೇಷನ್ ಕೊಡೋದಾಗಲಿ, ಬೇರೆಯವರಿಗೆ ದಾನ ಕೊಡೋದಾಗಲಿ, ಇದೆಲ್ಲ ಅವರನ್ನು ನೋಡಿ ನಾವು ಕಲಿತಾ ಇದ್ದೇವೆ. ಹಾಗೇನೆ ಈ ಚೆನ್ನೈ ಗೀತಾ ಕಾಂಪಿಟಿಷನ್ ಇರ್ಬೋದು ಅಥವಾ ಬೇರೆ ಬೇರೆ ಕಾಂಪಿಟಿಷನ್ಗಳಲ್ಲಿ ಮಕ್ಕಳಿಗೆ ತಾಳ್ಮೆಯಿಂದ ಶ್ಲೋಕ ಹೇಳ್ಕೊಟ್ಟು ಪ್ರೋತ್ಸಾಹಿಸಿ ಕಳಿಸ್ತಾರೆ.
ಹಾಗೆ ಈ ರೆಗ್ಯುಲರ್ ಕ್ಲಾಸಲ್ಲಿ ಶ್ಲೋಕ ಹೇಳ್ಕೊಡ್ತಾರಲ್ವಾ, ಅದನ್ನು ನಾವು ಟೆಸ್ಟ್ ಅಂತ ತಗೊಂಡು ನಾವು ಕಲಿತು ಅವರಿಗೆ ಒಪ್ಪಿಸ್ತೀವಿ. ಆ ಥರ ಒಪ್ಪಿಸಿದ್ರೆ ಅವರಿಗೆ ತುಂಬಾ ಖುಷಿ. ಇಷ್ಟ ನಮ್ಮ ಎಕ್ಸ್ಪೀರಿಯನ್ಸನ್ನು ಹೇಳ್ಕೊಳಕ್ಕೆ ಅವಕಾಶ ಕೊಟ್ಟಂತಹ ಶಂಕರ್ ಮತ್ತು ರಮ್ಯಾಗೆ ಧನ್ಯವಾದಗಳು. ರಾಮ್ ರಾಮ್. गुरुरेव गतिः गुरुमेव भजे गुरुणैव सहास्मि नमो गुरवे न गुरोः परमं शिशुरस्मि गुरोः ಮತಿರಸ್ತಿ ಗುರೋ ಮಮ ಪಾಹಿ ಗುರೋ. ಅಜ್ಞಾನವೆಂಬ ಕತ್ತಲಿನಿಂದ ನನ್ನ ಬೆಳಕಿನೆಡೆಗೆ ನಡೆಸುತ್ತಿರುವಂಥ ನಮ್ಮ ಗುರುಗಳಾದ ಶ್ರೀವಿದ್ಯಾ ಮೇಡಮ್ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ನಾನು ಶ್ಲೋಕ ಕ್ಲಾಸ್ ಸೇರಿದ್ದು January 4th 2009ನಲ್ಲಿ ನನ್ನ ಮಗ 4 ವರ್ಷದ ವಿಕಾಸನ ಜೊತೆಗೆ ಸೇರಿಕೊಂಡೆ. ಶ್ಲೋಕ ಕ್ಲಾಸ್ ಸೇರುವಾಗಲೇ ನನಗೆ ತುಂಬ ಅಂದರೆ ಶ್ಲೋಕ ಕಲಿಬೇಕು ಅಂತ ಮಕ್ಕಳನ್ನು ನನ್ನ ಮಗನ ಒಳ್ಳೆ ಸಂಸ್ಕಾರದಲ್ಲಿ ಬೆಳೆಸಬೇಕು ಅಂತ ತುಂಬ ಆಸೆ ಇತ್ತು. ಅದಕ್ಕೆ ಸರಿಯಾಗಿ ನಮ್ಮ ಗುರುಗಳು ಸಿಕ್ಕಿದ್ರು. ನಿಜವಾಗ್ಲೂ ನಾನು ಅಂಥ ಗುರುಗಳನ್ನು ಪಡೆಯೋದಕ್ಕೆ ನಾನು ಅದು ಎಷ್ಟು ಪುಣ್ಯ ಮಾಡಿದ್ದೇನೋ ಗೊತ್ತಿಲ್ಲ. ಅಂದರೆ ಗುರುಗಳ ಬಗ್ಗೆ, ನಮ್ಮ ಮೇಡಮ್ ಬಗ್ಗೆ ಒಂದು ಮಾತಲ್ಲಿ ಹೇಳಬೇಕು ಅಂತಂದರೆ, ಸಹನೆ, ಮಮತೆ, ಪ್ರೀತಿ, ವಾತ್ಸಲ್ಯ, ನಾಯಕತ್ವ ಗುಣ, ಸಮಯ ಪ್ರಜ್ಞೆ, ದಾನ ಮಾಡುವಂಥ ಗುಣ, ದುಃಖದಲ್ಲಿರೋರಿಗೆ ಸಾಂತ್ವನ ಹೇಳುವುದು, ಶಿಸ್ತಿನಿಂದ ಇರೋದು, ಇತ್ಯಾದಿ ಇತ್ಯಾದಿ ಇನ್ನೂ ಸೇರಿಸ್ತಾ ಹೋದರೆ ಬೇಕಾದಷ್ಟು ಸೇರ್ತಾ ಹೋಗುತ್ತೆ. ಈ ಥರ ಗುಣ ಇರುವಂಥ ಏಕೈಕ ವ್ಯಕ್ತಿ ಅಂತಂದರೆ ನಮ್ಮ ಗುರುಗಳು ಶ್ರೀವಿದ್ಯಾ ಮೇಡಮ್ ಅವರು. ಅವರಿಂದ ಕಲಿಯೋದು ಬೆಟ್ಟದಷ್ಟಿದೆ. ಶ್ಲೋಕ ಹೇಳ್ಕೊಡೋದ್ರ ಜೊತೆಗೆ ಅವರು ಮೀನಿಂಗೂ ಜೊತೆಗೆ ಹೇಳ್ಕೊಡ್ತಾ ಹೋಗ್ತಾರೆ. ಆಮೇಲೆ ಒಂದು ಮನೇಲಿ ಒಬ್ಬ ಗೃಹಿಣಿಯಾಗಿ ಹೆಂಗಿರಬೇಕು, ಯಾವ ಥರ ನಡ್ಕೋಬೇಕು, ಯಾವ ಥರ ದೇವರ ಶ್ರದ್ಧೆ ಭಕ್ತಿ ಇರಬೇಕು, ಹಿರಿಯರಿಗೆ ಹೆಂಗೆ ಗೌರವ ಕೊಡಬೇಕು, ಇದನ್ನೆಲ್ಲ ನಾನು ನಮ್ಮ ಗುರುಗಳಿಂದ ಕಲ್ತ್ಕೊಂಡಿದ್ದೀನಿ. ಆಮೇಲೆ ಶ್ಲೋಕ ಕ್ಲಾಸ್ ಸೇರ್ಕೊಂಡ್ಮೇಲೆ ನನ್ನಲ್ಲಿ ತುಂಬ ಬದಲಾವಣೆಗಳಾಗಿದೆ. ನಂಗೆ ಮೇಡಮ್ ಅಂದ್ರೇ ನಂಗೆ ತುಂಬ ಇಷ್ಟ. ಅವರ ನಮ್ಮನ್ನು ನೋಡೋ ರೀತಿ, ಅವರಿಗೆ ನಾವು ಒಂಥರ ಅವ್ರ ಕುಟುಂಬದಲ್ಲಿ ಒಬ್ಬರು ಅಂತ ಹೇಳಿ ಅವರು ಕಾಣ್ತಾರೆ ನಮ್ಮನ್ನು. ಅವ್ರ ಮಕ್ಕಳ ಜೊತೆಗೆ ನಾವು ಅವ್ರ ಮಕ್ಕಳು ಅಂತ ಹೇಳಿ ಅವರು ಅನ್ಕೋತಾರೆ. ಅಷ್ಟು ವಿಶಾಲ ಮನೋಭಾವ ಅವರಿಗೆ. ನಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾದ್ರೂ ಅಷ್ಟೇ, ಅವ್ರನ್ನ ಒಂದ್ಸಲ ನೋಡಿದ್ರೆ ಸಾಕು, ಏನೋ ಒಂಥರ ಸಮಾಧಾನ ಸಿಗತ್ತೆ. ಅಷ್ಟು ಥರ ಅವರಲ್ಲಿರುವಂಥ ದೈವಿಕಳೆ ಅಷ್ಟೊಂದಿದೆ. ಏನೋ ಒಂಥರ ದೇವಿ ನೋಡ್ದಂಗೆ ಆಗತ್ತೆ ಅವ್ರನ್ನ ನೋಡಿದ್ರೆ, ಅಷ್ಟು ಖುಷಿ ಆಗತ್ತೆ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಅವ್ರ ಜೊತೆಗೆ ಅವರಿಗೆ ಸಪೋರ್ಟಿವ್ ಆಗಿ ಸರ್ ಕೂಡ ಇದ್ದಾರೆ. ಅವರು ಅಷ್ಟೇ ಸಂಸ್ಕಾರವಂತರು, ತುಂಬ ಟ್ರೆಡಿಷನ್ನ ಫಾಲೋ ಮಾಡ್ತಾರೆ. ಆಮೇಲೆ ಇವಾಗ ಹಬ್ಬ ಹರಿದಿನಗಳಲ್ಲೂ ಕೂಡ ನಾವು ಹೆಂಗಿರಬೇಕು, ಯಾವಾಗಲೂ ಅವರು ವಾಯ್ಸ್ ರೆಕಾರ್ಡ್ ಕಳಿಸ್ತಾನೆ ಇರ್ತಾರೆ. ಈ ಥರ ಹಬ್ಬ ಇದ್ದಾಗ ಹೀಗೆ ಈ ಥರ ಶ್ಲೋಕ ಹೇಳ್ಕೋಬೇಕು, ಇವತ್ತು ಈ ಥರ ಇದು ವಿಶೇಷವಾದ ದಿನ ಅಂತ ಹೇಳಿ ಯಾವಾಗಲೂ ಅವರು ವಾಯ್ಸ್ ರೆಕಾರ್ಡಲ್ಲಿ ಕಳಿಸ್ತಾನೆ ಇರ್ತೀವಿ. ಎಲ್ಲರೂ ಹಾಗೇ ಇರಬೇಕು, ಆ ಥರನೇ ಮಾಡ್ತಾ ಹೋಗಬೇಕು, ಆ ಥರನೇ ಆಚರಣೆ ಮಾಡಬೇಕು ಅಂತ ಅವ್ರಿಗೆ ಅಷ್ಟು ಆಸೆ. ಅದಕ್ಕೆ ಸರಿಯಾಗಿ ಅವ್ರ ಅಜ್ಜಿ ಕೂಡ ಅದೇ ಥರ ಸಪೋರ್ಟಿವ್ ಆಗಿದ್ದಾರೆ. ಮತ್ತು ಅವ್ರ ಮಕ್ಕಳು ಕೂಡ ಅಷ್ಟೇ ಅಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಮಕ್ಕಳನ್ನು ಕೂಡ. ಅವರು ಅಷ್ಟೇ, ಆ ಮಕ್ಕಳು ಅದೇ ಥರ ಸಂಸ್ಕಾರದಲ್ಲಿ, ಒಳ್ಳೆ ಸಂಸ್ಕಾರದಲ್ಲಿ ಬೆಳೆದಿದ್ದಾರೆ. ನಮಗೂ ಒಂಥರ ಆಸೆ ಆಗುತ್ತೆ, ನಮ್ಮ ಮಕ್ಕಳೂ ಹಾಗೆ ಇರಬೇಕು, ಅದೇ ಥರನೇ ಬೆಳಿಬೇಕು ಅಂತ ಆಸೆ ಆಗತ್ತೆ. ಆದರೆ ಎಷ್ಟು ಆಗುತ್ತೋ ಅಷ್ಟು ಪ್ರಯತ್ನ ಮಾಡ್ತಾಯಿದ್ದೀನಿ ನಾನು. ಏನೋ ಒಟ್ಟು ನಮ್ಗೆ ಯಾವ ಜನ್ಮದ ಪುಣ್ಯ ಅಂತ ಏನೋ ಗೊತ್ತಿಲ್ಲ, ನಮಗೆ ಅಷ್ಟು ಒಳ್ಳೆ ಮೇಡಮ್ ಸಿಕ್ಕಿದ್ದಾರೆ. ನಿಜವಾಗ್ಲೂ ನಾವೇ ಪುಣ್ಯವಂತರು, ನಾವೇ ಧನ್ಯರು ಅಂತ ಅನ್ಬೇಕು. ಹಾಗೆಯೇ ಅವ್ರ ಜೊತೆ ಇದು ಚೆನ್ನೈ ಅಜ್ಜಿ ತಾತ ಕೂಡ ಅಷ್ಟೇ, ಅವ್ರಿಗೂ ನನ್ನ ನಮಸ್ಕಾರ. ಚೆನ್ನೈ ಅಣ್ಣಗೂ ಕೂಡ ನಮ್ಮ ನಮಸ್ಕಾರಗಳು. ನಂಗೆ ಇಷ್ಟು ಮಾತು ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂಥ ರಮ್ಯಂಗೆ ಶಂಕರ್ಗೂ ನಾನು ಧನ್ಯವಾದನ ಅರ್ಪಿಸ್ತೀನಿ.
ಮತ್ತೊಮ್ಮೆ ನಮ್ಮ ಗುರುಗಳಿಗೆ ಯಾವಾಗಲೂ ಹೀಗೆ ನಮ್ಮ SRS ಫ್ಯಾಮಿಲಿನ ಹೀಗೆ ನಡೆಸ್ಕೊಂಡು ಹೋಗೋಂಥ ಶಕ್ತಿ ಕೊಡಲಿ ದೇವರು. ಆಯಸ್ಸು, ಆರೋಗ್ಯ, ಸಂಪತ್ತು ಎಲ್ಲನೂ ಅವರ ಆರಾಧ್ಯ ದೈವವಾದಂಥ ಪ್ರಭು ಶ್ರೀರಾಮಚಂದ್ರ ಕರುಣಿಸಲಿ ಅಂತ ನಾನು ದೇವರಲ್ಲಿ ಬೇಡ್ಕೋತೀನಿ. ನಾನು ಈ SRS ಫ್ಯಾಮಿಲಿಲಿ ಒಬ್ಬಳಾಗಿರೋದ್ರಿಂದ ಆಗಿರೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರೋಂಥ ನಮ್ಮ ಗುರುಗಳಿಗೆ ವಂದನೆಗಳು. ಎಲ್ರಿಗೂ ರಾಮ್ ರಾಮ್. For those of you who don't know who I am, I'm Ramyashri. For those of you who know who I am, I'm still Ramyashri. And this is going to be a short video of me talking about Shloka class, about Vidya ma'am, about the learnings and skills that I've acquired from being a student at Sita Rama Sangha. I was about 3 or 4 years old when I started my journey at Shloka class. And mind you, Shloka class is not just Shloka class. There's so much more than Shlokas that get imparted here, and it's amazing. Values, belief systems. Values like, you need to acknowledge your journey before somebody else does. You shouldn't be basing off your journey based on somebody else's journey. Or, your confidence lies within you. Things like this, they're not taught outside, they're not taught in schools, they're not taught in any place. But in the process of making us learn and go out to competitions, Vidya ma'am imbibed in us these qualities. And she taught us that there's no rocket science to succeed. It's just practice. It's just repeated practice. And we come across a lot of people who preach a lot of things, but they don't really practice that in their own lives. But with Vidya ma'am, what I've seen is whatever she's saying or whatever she's imparting is exactly what she follows in life. When she says, you should practice and you should do this, it's exactly what she's making all of us do in class. She makes us repeat new shlokas 5 times. And then we go back and we practice and we get better at it. So it's like she's imparting simple things, but that in turn helps us do bigger and better things moving forward in life. And I wouldn't be the person that I am had it not been for Vidya ma'am, and I'm wholly grateful to her. If I am as confident as I am today, if I am able to talk this much, it's almost 2 minutes of talking, it's only because at some point when I was a lot younger, Vidya ma'am and my mother stood behind me and said, you know what, you can do it. There have been days when I've cried while practicing and I've said, no, I can't do it. But my mom and Vidya ma'am have been 2 of the strongest women who stood and said, you know what, no, you can do it and you will do it. And because they did that back then, today I have it in me to push myself to do the things that I choose to do. And it's amazing, like the feeling is just out of this world. The next very evident thing that one would probably see in Shloka class is that everybody is ready to help everybody. Like that's so rare. But it's true, like with absolutely zero expectation of returns, there are so many people who are ready to help anybody in class. And this again is something that they have learned from Vidya ma'am and I have learned from Vidya ma'am, is to just be kind. Like it's the easiest thing to be is to be kind and helpful. So yeah, and in conclusion, it's really safe to say that if you have the fire to learn, you'll always find people in this class who can help you fuel that learning, and it's a very, very rewarding experience. Ram Ram.
Ram Ram. Namaskarams, Mami, and to all those who are associated with Sita Rama Sangha. Even before Sita Rama Sangha officially started, myself, my sister, and my cousin brothers used to visit Mama's home in Rajajinagar, Bangalore for the full 2 months of summer holidays. That is where we would learn a lot of good habits that gave us a kickstart into our spiritual journey in this birth. That is when we first started learning verses from Bhagavad Gita from our grandfather and would learn different shlokas from my grandmother and Mami during the 2 months when we were there. We learned to put Bhagavan first and the rest of the things behind. As Nochuranna says, this is like putting one in front and many, many zeros behind, where the value would only keep increasing. Although I'm related to Mami as a niece, I indeed envy all the students from Sita Rama Sangha who are much closer as a family and get to spend a lot more time in the Satsanga. And many, many congratulations for the 25 years of Sita Rama Sangha. It is very evident that Mama, Mami, Shankar, Janani, and Ramya are so blessed by the Lord Almighty and all elders that they are serving as pure instruments of God to ensure His name continues to echo in our hearts, turning it into a temple, every nook and corner of our homes, passing it on from generation to generation. In addition to doing this hitam to us in this janma, helping us on the path to salvation, she and the family also is so loving and caring to take their time and efforts to support us and provide solutions to our day-to-day practical issues as well. Mami definitely has her tapas shakti that ensures when she asks us to follow something, we just abide by it and we just cannot choose to say no. She also has a convincing way to answer if at all the younger generation has questions about following our Shastras. I also feel very fortunate to be in the association of Sita Rama Sangha. Thanks to COVID and all the leaders that Sita Rama Sangha officially spread its wings virtually across the globe. In this Kali Yuga, it is very rare to see a family, and this huge group of families sincerely follow what is said in our Dharma Shastras. I thank Almighty for having put me in association with Sita Rama Sangha, and I pray God to bless Sita Rama Sangha with many, many more blissful years spreading bhakti in this Kali Yuga. Ram Ram. Navarathri is the pride of festivals. It is a gala time at Sita Rama Sangha. It began as a small golu on the ground floor, and over the years it has grown into this humongous event with the help of the students. It covers the whole of the first floor with different depictions of all the Puranic and different stories. It is a time for coordination, cooperation, and creativity. The shloka classes are on a break for almost the whole month. It is a time when the students get together to showcase their skills in fine and performing arts. Their preparation takes about 10 days and the packing up another 10 days. This all happens with the immense help of the students of the Sangha. It is unequivocally the most joyous time of the year. Durga Lakshmi Saraswati Bhyo Namaha.
Shri Gurubhyo Namaha. My Sashtanga Namaskaram to our great Acharyas. My Namaskaram to Mama, Mami and my parents. I have to thank my parents for bringing me here 25 years back. Probably I was the first batch student. I'm so happy that I'm able to attend Silver Jubilee function, being able to be part of this wonderful celebration after 25 years. I learned shloka for around a year or two from Mami and continued with Panju Mama, Vijayanagar. I have to say it is Paramanugraham of Sri Sharadamba for getting back to this class. 2 years back, when I visited Sringeri during Chaturmasyam, Mami was also there. Right in front of Sharadamba, I found Mami after 22 years. I was so surprised and I was so happy that I got back to her connection, to to be under her and get her guidance in each and every step. I must thank God for getting back to this class, to be a part of this wonderful people. I should thank Mami for making an online platform, that just because of that we are able to be here with all of you. I should thank you, Mami, for conducting classes online too. I really wish with Acharya's Anugraham and Sharadamba's Kripe, I always want my kids and myself to be under your guidance and attend our Golden Jubilee celebrations also. Sashtanga Namaskaram once again, and I will get back with more experience in the Golden Jubilee celebration. Namaskaram, Mami. Ram Ram. Our humble pranams to you, Vidya Mami, and our beloved teacher Rajshri Akka. Congratulations to all of you on the completion of 25 years. I always run out of words when I have to appreciate and express my gratitude towards you, Mami. It's been just 22.5 years since I've been with the SRS family, but this 2.5 years has been more than enough for me to realize and appreciate the kind of selfless service you and your family have been doing. It's a marvel, truly. Your dedication, your patience and your love towards your students is really admirable, and hats off to you for that.
Even though when you are not around, you make sure that all the classes run very smoothly without a break. You even lost your voice during the Gita competition practice sessions, but still you made sure that either your son or daughter revised with us, practiced with us, tested us, and made sure that we are ready for our big day. I'm very jealous of all the Bangalore students because they get to spend so much time with you. They are always around you, meet you, talk to you whenever they feel like. But despite the distance, you are being a great inspiration and a great influence on all of us. I'm taking the liberty to speak on behalf of all my friends in the Soundarya Lahari group under Rajshriaka. I take this opportunity to thank Rajshriaka too for her undivided attention towards us, her patience, her love, her confidence and her trust. Initially, a few of us didn't want to continue with the classes because we were not feeling very confident. But she took the time to talk to us, to make sure that we were given enough time to memorize the shlokas, and she was very patient with us. And after that, there was no looking back. We in fact started looking forward to all our Sunday classes, and we thoroughly enjoyed each and every class with her. And hopefully we continue this journey till as long as possible. Mummy, our Guru Dakshina to you is a promise that we will remember all your teachings and try to implement them in our daily lives and follow all the instructions given by you until they become a habit. Thank you once again, and congratulations to all the people of SRS family. Thank you and good luck. Guru Brahma, Guru Vishnu, Guru Devo Maheshwara, Guru Sakshat Parabrahma, Tasmai Shri Guruve Namah. बुद्धिर्बलं यशोधैर्यं निर्भयत्वं मनोगताम् अजाड्यं वाक्पटुत्वं साहनो मत्स्मरणात् भवेत् मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं रामदूतं शिरसा नमामि श्रीरामदूतं शरणं प्रपद्ये जय सीताराम।